ನನಗೆ ನೆನಪಿರಲಿಲ್ಲ ನನ್ನ ಜೊತೆ ಏನಾಗಿತ್ತು ಅಂತ. ನಾನು ಆಸ್ಪತ್ರೆಯಲ್ಲಿರುವಾಗ ಅಲ್ಲಿ ಅವನನ್ನು ನೋಡಿ ನನಗೆ ಸ್ವಲ್ಪ ಸ್ವಲ್ಪ ಜ್ಞಾಪಕ ಬರಲು ಸ್ಟಾರ್ಟ್ ಆಯಿತು. ನನ್ನ ಜೊತೆ ಏನೋ ಆಗಿದೆ ಅಂತ. ನನ್ನ ಹತ್ತಿರ ಪರದೆಯ ಹೊರಗಡೆ ಒಬ್ಬ ಡಾಕ್ಟರ್ ನಿಂತಿದ್ದ. ಯಾವುದೋ ನರ್ಸ್ ಜೊತೆ ಮಾತಾಡ್ತಾ ಇದ್ದ. ನೀವು ಇಲ್ಲಿಂದ ಹೋಗಿ, ನಾನೇ ಅವಳ ಚೆಕಪ್ ಮಾಡ್ತೀನಿ. ಆಗ ನರ್ಸ್, ಯಾಕೆ ಸರ್? ನಾನು ಇಲ್ಲಿಂದ ಹೋಗಲ್ಲ. ಇದು ಎಲ್ಲ ಆಸ್ಪತ್ರೆ ನಿಯಮವಾಗಿದೆ. ಒಬ್ಬ ಡಾಕ್ಟರ್ ಜೊತೆ ನರ್ಸ್ ಇರೋದು ಇಂಪಾರ್ಟೆಂಟ್ ಅಂತ. ಇವಳೊಬ್ಬ ಹುಡುಗಿ. ಹಾಗಿದ್ಮೇಲೆ ನೀವೊಬ್ಬರೇ ಹೇಗೆ ಇವಳ ಟ್ರೀಟ್ಮೆಂಟ್ ಮಾಡ್ತೀರಿ? ನಾನು ಇಲ್ಲೇ ಇದ್ದು ನಿಮ್ಮ ಸಹಾಯ ಮಾಡ್ತೀನಿ. ಆ ಥರ ಡಾಕ್ಟರ್ ತುಂಬ ಕೋಪದಿಂದ ಆ ನರ್ಸ್ ಜೊತೆ, ನೀನು ಇಲ್ಲಿಂದ ಹೋಗು, ನನ್ನ ಈ ಪೇಷಂಟ್ ಜೊತೆ ಒಬ್ಬನನ್ನೇ ಬಿಟ್ಟುಬಿಡು. ನನಗೆ ಪ್ರಜ್ಞೆ ಏನೋ ಬಂದಿತ್ತು. ಆದರೆ ಇವರ ಮಾತು ಕೇಳಿ ತುಂಬ ಗಾಬರಿ ಆಯಿತು. ಯಾಕೆಂದರೆ ಈ ನರ್ಸ್ ಹೋದರೆ ನನ್ನ ಸಹಾಯಕ್ಕೆ ಬೇರೆ ಯಾರನ್ನು ಕೂಗಲು ಆಗ್ತಾ ಇರಲಿಲ್ಲ. ಡಾಕ್ಟರ್ ಯಾಕೆ ಇಂಥ ಮಾತು ಆಡ್ತಾ ಇದ್ದದ್ದು? ಅವನು ಯಾಕೆ ಹೇಳ್ತಾ ಇದ್ದದ್ದು ನನ್ನ ಈ ಪೇಷಂಟ್ ಜೊತೆ ಒಬ್ಬಂಟಿಯಾಗಿ ಬಿಟ್ಟು ಬಿಡು ಅಂತ? ಬದಲು ನನ್ನ ನರ್ಸ್ ನಾನೊಬ್ಬ ಹುಡುಗಿ ಅಂತ ಹೇಳ್ತಾ ಇದ್ದಾಳೆ. ನಿಮ್ಮ ಜೊತೆ ಒಬ್ಬ ನರ್ಸ್ನ ಅವಶ್ಯಕತೆ ಇದೆ ಅಂತಲೂ ಹೇಳ್ತಾ ಇದ್ದಾಳೆ. ಅವಳ ಯಾವ ಸಂಬಂಧಕರೂ ಇಲ್ಲ. ಅವಳನ್ನು ಇಲ್ಲಿ ಒಬ್ಬಳೇ ಬಿಟ್ಟು ಹೋಗೋದಾ ಆದರೆ ಡಾಕ್ಟರ್ ಅವಳ ಮಾತು ಕೇಳಿ ಬೈಯಲು ಸ್ಟಾರ್ಟ್ ಮಾಡಿದ್ರು. ಹೇಳಿದ್ರು, ನಾನು ಡಾಕ್ಟರ್ ಆಗಿ ನಾನು ನಿನ್ನ ಮಾತು ಒಪ್ಪಬೇಕಾ ಅಥವಾ ನೀನು ನನ್ನ ಮಾತು ಒಪ್ಪಬೇಕಾ ಅಂತ. ಆಗ ಆ ನರ್ಸ್ ಅಲ್ಲಿಂದ ಹೊರಟೋದ್ಲು. ನನಗೆ ಹೃದಯ ಡಕ್ ಡಕ್ ಅನ್ನೋದಕ್ಕೆ ಸ್ಟಾರ್ಟ್ ಆಯಿತು. ಈ ಡಾಕ್ಟರ್ ಏನು ಮಾಡಬೇಕು ಅಂದ್ಕೊಂಡಿದ್ದಾನೆ ನನಗೆ ಗೊತ್ತಿಲ್ಲ. ನನಗೆ ಎಲ್ಲೆಲ್ಲಿ ಏಟು ಬಿದ್ದಿದೆ ಅಂತ ನನಗೆ ಎದ್ದೇಳೋಕ್ಕೂ ಆಗ್ತಾ ಇರಲಿಲ್ಲ. ಬಹುಶಃ ಕಾಲಿಗೆ ಏಟಾಗಿರಬೇಕು. ಹೇಗಾದರೂ ಇಲ್ಲಿಂದ ಓಡೋಗ್ಬೋದಾಗಿತ್ತು. ಸ್ವಲ್ಪ ಹೊತ್ತಿನ ಬಳಿಕ ಅವನು ರೂಮ್ ಒಳಗೆ ಬಂದ. ನಾನು ತುಂಬ ಆತಂಕದಿಂದ ಆ ಡಾಕ್ಟರನ್ನು ನೋಡಿದಾಗ ದಂಗಾಗಿ ಹೋದೆ. ಅವನನ್ನು ನೋಡಿ ಕೂಗಾಡಲು ಸ್ಟಾರ್ಟ್ ಮಾಡಿದೆ. ಅವನ ಹತ್ತಿರ ಬಂದು, ಕೂಗಾಡಬೇಡ, ಮೊದಲು ನಾನು ಹೇಳೋದನ್ನು ಗಮನದಲ್ಲಿಟ್ಟು ಕೇಳು. ಅವರ ಮಾತು ಕೇಳಿ ಶಾಕ್ ಆಗಿಬಿಟ್ಟೆ. ನನ್ನ ಹೆಸರು ದರ್ಶಿನಿ. ನಾನು ಈ ಭೂಮಿಯಲ್ಲಿ ಬಹುಶಃ ತುಂಬ ಕೆಟ್ಟ ಹಣೆಬರ ಬರೆದುಕೊಂಡು ಬಂದಿರುವ ಹುಡುಗಿ. ನನ್ನ ಚಿಕ್ಕ ವಯಸ್ಸಿನಲ್ಲಿಯೇ ನನ್ನ ಅಪ್ಪ ಅಮ್ಮ ಬಿಟ್ಟು ಹೋಗಿದ್ದರು. ನಮ್ಮ ಮೂವರ ಆಕ್ಸಿಡೆಂಟ್ ಆಗಿತ್ತು. ಆಗ ನಾನು ಉಳ್ಕೊಟ್ಟು ಬಿಟ್ಟಿದ್ದೆ. ನನ್ನ ಅಪ್ಪ ಅಮ್ಮ ಸತ್ತೋಗಿದ್ರು. ನನ್ನ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಮಕ್ಕಳು ಇರಲಿಲ್ಲ. ನನಗನ್ಸಿತ್ತು ಅವ್ರ ತಮ್ಮ ಮಗಳಂತೆ ನೋಡ್ಕೋತಾರೆ ನನ್ನ ಅಂತ. ನನಗೆ ಬುದ್ಧಿ ಬಂದಾಗ ನನಗೆ ಗೊತ್ತಾಯಿತು ಚಿಕ್ಕಮ್ಮನಿಗೆ ಮಕ್ಕಳು ಅಂತಲೇ ಇಷ್ಟ ಇರಲಿಲ್ಲ ಅಂತ. ನನ್ನ ತುಂಬ ಕೀಳಾಗಿ ನೋಡ್ತಾಯಿದ್ರು. ಚಿಕ್ಕಪ್ಪ ತುಂಬ ಚೆನ್ನಾಗಿ ತನ್ನ ಮಗಳಂತೆ ನೋಡ್ಕೋತಿದ್ರು. ನನ್ನನ್ನು ತುಂಬ ಇಷ್ಟಪಡ್ತಾಯಿದ್ರು. ಚಿಕ್ಕಪ್ಪನಿಗೆ ಮಗಳು ಅಂದರೆ ತುಂಬ ಇಷ್ಟ ಆಗಿತ್ತು. ಆದರೆ ಚಿಕ್ಕಪ್ಪನಿಗೆ ಹೊರಗಡೆ ತುಂಬ ಕೆಲಸ ಇರ್ತಾಯಿತ್ತು. ಅದು ಕೆಲಸಕ್ಕೆ ಅಂತ ಹೋದರೆ 2-3 ದಿನಕ್ಕೆ ಬರ್ತಾನೆ ಇರಲಿಲ್ಲ. ಆ ದಿನಗಳಲ್ಲಿ ಚಿಕ್ಕಮ್ಮ ನನ್ನ ಜೊತೆ ಆಗಾಗ, ನಿಮ್ಮ ಅಪ್ಪ ಅಮ್ಮನ ತಿನ್ನೋಳು ನೀನು, ಈಗ ನಮ್ಮ ಜೀವ ತೆಗೆಯೋಕ್ಕೆ ಬಂದಿದ್ದೀಯಾ ಅಂತ ಮಾತಿಗೆ ಹೇಳ್ತಾಯಿದ್ರು. ನನ್ನ ಜೀವನ ನರಕ ಯಾತನೆ ಆಗಿಬಿಟ್ಟಿತ್ತು. ನನ್ನ ಚಿಕ್ಕಪ್ಪನ ಹತ್ರ ಮಾತ್ರ ತುಂಬ ಮುದ್ದು ಮಾಡೋದು, ಚೆನ್ನಾಗಿ ಸಮಾಧಾನವಾಗಿ ಮಾಡೋದು ಮಾಡ್ತಾಯಿದ್ರು. ಆದರೆ ಅವರಿಲ್ಲದಾಗ ಅವ್ರ ನಿಜ ಸ್ವರೂಪ ಹೊರಗಡೆ ಬರ್ತಾಯಿತ್ತು. ನಾನು ಚಿಕ್ಕವಳು ಅಂತಲೂ ನೋಡದೆ ನನ್ನ ಕೈಯಲ್ಲೇ ಎಲ್ಲ ಕೆಲಸ ಮಾಡಿಸ್ತಾಯಿದ್ರು. ನನ್ನ ಕೈಯಲ್ಲಿ ಆಗ್ತಾ ಇರೋದ ಕೆಲಸ ಕೂಡ ಕಡ್ಡಿ ಹಿಡಿದು ಹೊಡೆದು ಸರಿಯಾಗಲಿಲ್ಲ ಅಂತ ಹೇಳಿ ಮಾಡಿಸ್ತಾಯಿದ್ರು. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ, ನನ್ನ ಅಪ್ಪ ಅಮ್ಮನ ಜೊತೆ ನನ್ನ ಕರ್ಕೊಂಡಿದ್ದಿದ್ರೆ ಆಗ್ತಾ ಇರಲಿಲ್ವಾ, ಇಲ್ಲಾಂದರೆ ಎಲ್ಲರನ್ನೂ ಜೀವಂತವಾಗಿರಿಸ್ಬೇಕಿತ್ತು ಅಂತ ರೂಮಲ್ಲಿ ಅಳುತ್ತಾ ಕೂತ್ಕೋತಿದ್ದೆ. ಚಿಕ್ಕಮ್ಮ ಮುಂದೆ ಹತ್ತಿರ ನನ್ನ ಮತ್ತೆ ಹೊಡಿತಾಯಿದ್ರು. ಅದಕ್ಕೆ ನಾನು ಬಾತ್ರೂಮಲ್ಲಿ ಮಲಗುವಾಗ ಕಂಬಳಿ ಮುಸುಗಿಟ್ಟುಕೊಂಡು ಅಳುತ್ತಾ ಕೂತಿರ್ತಿದ್ದೆ. ಹೀಗೆ ನಾನು ದೊಡ್ಡವಳಾದೆ. ನನಗೀಗ ಸ್ವಲ್ಪ ಬುದ್ಧಿ ಬಂದಿತ್ತು. ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ, ಇವ್ರ ಹಿಂಸೆ ಸಹಿಸ್ಕೊಂಡು ಯಾಕಿರಬೇಕು? ನನ್ನ ಅಮ್ಮನ ತಂಗಿ ಮನೆಗೆ ಇವರಿಗೆ ಹೇಳದೆ ಹೋಗಿ ಎಲ್ಲ ನಿಜ ಹೇಳಿ ಅವ್ರ ಹತ್ರ ಸುಳ್ಳು ಹೇಳಿಸಿ ಅವಳು ಇಲ್ಲೇ ಇರಲಿ ಅಂತ ಅಂದ್ಕೊಂಡು ನಾನು ಅಂಗಡಿಗೆ ಹೋಗಿ ಬರ್ತೀನಿ ಅಂತ ಹೋದೆ. ಸ್ವಲ್ಪ ದೂರನೇ ಇದ್ದದ್ದು ಅವ್ರ ಮನೆ. ಅದು ಆಟೋದಲ್ಲಿ ಹೋದರೆ ಸಾಕಿತ್ತು. ಹಾಗೆ ಹೋಗಿ ಬಾಗಿಲು ತಟ್ಟಿದೆ. ಸ್ವಲ್ಪ ಹೊತ್ತು ಆದಮೇಲೆ ಬಾಗಿಲು ತೆಗೆದ್ರು. ಅದು ಅವ್ರ ಮಗ ತೆಗ್ದ. ನಾನು ಒಳಗಡೆ ಹೋದೆ. ಆಗ ಗೊತ್ತಾಯಿತು ಆಂಟಿ ಮತ್ತು ಅಂಕಲ್ ಮಗಳ ಮನೆಯಲ್ಲೇ ಇರೋದು ಅಂತ. ನನಗೆ ವಿಷಯ ಗೊತ್ತಿರಲಿಲ್ಲ. ನಾನು ಹೇಳಿದೆ ಈ ವಿಷಯನ ಅವನ ಜೊತೆ. ಆಗ ಅವನು, ನಾನು ಹಾಗಾದರೆ ಇಲ್ಲೇ ಇರ್ತೀನಿ, ನೀನು ಇಲ್ಲೇ ಇದ್ಬಿಡು, ನನಗೂ ಇಲ್ಲಿ ಹೆಲ್ಪ್ ಆಗುತ್ತೆ. ನಾನು ಅಕ್ಕನ ಮನೆಗೆ ಹೋಗಲ್ಲ. ನನಗೆ ಬೇಕಾದದ್ದೆಲ್ಲ ನೀನೇ ಮಾಡಿಕೊಡು. ರಾತ್ರಿ ಹೊತ್ತು ಹೆದರಿಕೆ ಆದರೆ ನಾನು ರೂಮಲ್ಲಿ ಬಂದು ಮಲ್ಕೋಬೋದು ಅಂತ ಹೇಳಿದ್ದ. ನನಗವನ ಅಸಹ್ಯ ವರ್ತನೆ ಸರಿ ಅನ್ನಿಸ್ಲಿಲ್ಲ. ಅದಕ್ಕೆ ನಾನು ಬೇಗ ಅಲ್ಲಿಂದ ಓಡಿ ಬಂದೆ. ದಾರಿಯುದ್ದಕ್ಕೂ ಅವನು ಹೇಳೋ ಮಾತು ಕಿವಿಯಲ್ಲಿ ಇತ್ತು. ನಾನು ಅಳುತ್ತಾ ಹೋದೆ, ಇದೇನಾದರೂ ಚಿಕ್ಕಮ್ಮನಿಗೆ ಗೊತ್ತಾದರೆ ನನ್ನ ಸಾಯಿಸೇ ಬಿಡ್ತಾರೆ ಅಷ್ಟೇ ಅಂತ ಬೇಗ ಹೋದೆ. ಚಿಕ್ಕಮ್ಮ ಸದ್ಯ ಮನೇಲಿರಲಿಲ್ಲ, ಬದಲಿಗೆ ಹೊರಗಡೆ ಹೋಗಿದ್ದರು. ಆದರೆ ಮತ್ತೆ ಈ ನರಕದಲ್ಲೇ ಜೀವನ ಮಾಡಬೇಕಾಗಿತ್ತು. ನನಗಂತ ಇಲ್ಲಿ ಯಾರೂ ಇರಲಿಲ್ಲ ಚಿಕ್ಕಪ್ಪನ ಬಿಟ್ಟು. ಒಂದು ದಿನ ಭಯಾನಕ ಸುದ್ದಿ ಕೇಳಿ ಬಂತು. ಅದು ಚಿಕ್ಕಪ್ಪ ಏಣಿ ಹತ್ತಿ ಕೆಲಸ ಮಾಡಬೇಕಾದ್ರೆ ಮಾಡಿ ಮೇಲಿಂದ ಕೆಳಗೆ ಬಿದ್ದು ಸತ್ತಿದ್ದಾರೆ ಅಂತ. ನನಗಿರೋದೇ ಒಬ್ಬರು,
ಅವರನ್ನು ಕಿತ್ಕೊಬಿಟ್ಟ ದೇವರು ಅಂತ ತುಂಬ ಅಳ್ತಾ ಇದ್ದೆ. ಇದರ ನೋವು ಕೋಪ ಎಲ್ಲ ಚಿಕ್ಕಮ್ಮ ನನ್ನ ಮೇಲೆ ತೀರಿಸಲು ಸ್ಟಾರ್ಟ್ ಮಾಡಿದ್ರು. ಅಂತ್ಯ ಸಂಸ್ಕಾರ ಕೂಡ ಆಯಿತು. ಚಿಕ್ಕಮ್ಮ ಈಗ ತುಂಬ ಭಯಂಕರವಾಗಿ ಹಿಂಸೆ ಮಾಡ್ತಾಯಿದ್ರು. ಈಗ ಸಂಪೂರ್ಣ ಮನೆ ಕೆಲಸ ನನ್ನದಾಗಿತ್ತು. ನಾನೊಬ್ಬ ಅಲ್ಲಿ ಆ ಮನೆ ಕೆಲಸದವಳಾಗಿದ್ದೆ. ಆದರೆ ಈಗೀಗ ಆ ಮನೆ ಕಾಯುವ ವಾಚ್‌ಮ್ಯಾನ್ ಕೂಡ ಆಗಿಬಿಟ್ಟಿದ್ದೆ. ಈಗೀಗ ನನ್ನ ಚಿಕ್ಕಮ್ಮ ಎಲ್ಲೋ ಹೋಗಿ ಒಂದು ವಾರ ಹಾಗೆ ಬರ್ತಾ ಇರಲಿಲ್ಲ. ನನಗೆ ಏನು ವಿಷಯ ಅಂತ ಗೊತ್ತಾಗ್ತಾ ಇರಲಿಲ್ಲ. ಕೊನೆಗೆ ಹೆಚ್ಚಾಗಿ ಈಗೀಗ ಫೋನ್ನಲ್ಲಿ ಇರ್ತಾಯಿದ್ರು. ತುಂಬ ವೀಡಿಯೋ ಕಾಲ್ ಮತ್ತು ಯಾರನ್ನೋ ಮೀಟ್ ಮಾಡಲು ಹೋಗೋದು, ಅದು ತುಂಬ ರೆಡಿಯಾಗಿ. ಹೀಗೆ ಚಿಕ್ಕಪ್ಪ ಇದ್ದಾಗಲೂ ಕೂಡ ರೆಡಿ ಆಗ್ತಾ ಇರಲಿಲ್ಲ. ಹಾಗೆ ರೆಡಿ ಆಗ್ತಾಯಿದ್ರು. ಈಗ ನನ್ನ ಮೇಲಿನ ಅಜ್ಞಾನ ಸ್ವಲ್ಪ ಕಮ್ಮಿಯಾಗಿತ್ತು. ಸ್ವಲ್ಪ ದಿನಗಳು ಹೀಗೆ ಕಳೀತು. ಮತ್ತೆ ಮತ್ತೆ ಒಬ್ಬ ಹುಡುಗ ಚಿಕ್ಕಮ್ಮನಿಗೆ ಕಮ್ಮಿ ಏಜ್ನ ಹುಡುಗ ಮನೆಗೆ ಬರ್ತಾ ಇದ್ದ. ಹೇಳ್ತಾ ಇದ್ರು ಕೆಲಸಕ್ಕೆ ಕರೆಸ್ಕೊಂಡಿದ್ದು ಅಂತ. ನನ್ನ ಬೈದು ಒಳಗಡೆ ಕಳಿಸ್ಬಿಡ್ತಿದ್ರು. ನಾನು ಸ್ವಲ್ಪ ಹೊತ್ತು ಆದಮೇಲೆ ಬಂದು ನೋಡಿದಾಗ ಅವನು ಚಿಕ್ಕಮ್ಮನ ರೂಮಲ್ಲಿ ಇರ್ತಾ ಇದ್ದ. ಈಗ ಅವನು ದಿನೇ ದಿನೇ ಬರಲು ಸ್ಟಾರ್ಟ್ ಮಾಡಿದ್ದ. ನನಗೀಗ ಅರ್ಥ ಆಯಿತು, ಚಿಕ್ಕಮ್ಮನ ಅಫೇರ್ ಇವನ ಜೊತೆ ನಡೀತಾ ಇದೆ ಅಂತ. ಆದರೆ ಒಂದು ದಿನ ಅವರ ನಡುವೆ ರೂಮಲ್ಲಿ ತುಂಬ ಜಗಳ ಆಗ್ತಾಯಿತ್ತು. ನಾನು ಮೆಲ್ಲಗೆ ಹೋಗಿ ಏನು ಅಂತ ಕೇಳಿದಾಗ ಶಾಕ್. ಅದೇ ಅವನ ಚಿಕ್ಕಮ್ಮನ ಹತ್ರ ಅವನ ಜೊತೆ ಮದುವೆ ಮಾಡಿಸಲು ಹಠ ಮಾಡ್ತಾಯಿದ್ದ. ಅವನಿಗೆ ನನ್ನ ಮೇಲೆ ಕಣ್ಣಾಗಿತ್ತು ಈಗ. ಈಗ ಚಿಕ್ಕಮ್ಮ ತುಂಬ ಟೆನ್ಷನಲ್ಲಿ ಇರ್ತಾಯಿದ್ರು. ಅವನು ಏನೇ ಹೇಳಿದ್ರು ಕೇಳಲು ರೆಡಿ ಆಗ್ತಿರ್ಲಿಲ್ಲ. ಮಾತಾಗಿ ಅವನು ಕೋಪ ಮಾಡ್ಕೊಂಡು ಹೋದ. ಹೀಗೆ ಇದ್ದರೆ ಸರಿಯಾಗಲ್ಲ, ಇವಳನ್ನು ಇಲ್ಲಿಂದ ಪರಾರಿ ಮಾಡಬೇಕು ಅಂತ ಅಂದ್ಕೊಂಡು ಸಂಬಂಧ ನೋಡಲು ಸ್ಟಾರ್ಟ್ ಮಾಡಿದ್ರು. ನನಗೊಂದು ಕಡೆಯಿಂದ ಬೇಗನೆ ಸಂಬಂಧ ಕೂಡ ಬಂದಿತ್ತು. ಆದರೆ ನನಗೆ ಶಾಕ್ ಆಗಿತ್ತು. ಚಿಕ್ಕಮ್ಮ ಹೇಗೆ ನನಗೆ ಇಷ್ಟು ದೊಡ್ಡ ಮನೆಯಿಂದ ಸಂಬಂಧ ನೋಡಿರೋದು, ಅದು ಹುಡುಗನ ಫೋಟೋ ನೋಡಿದಾಗ ದಂಗಾಗಿ ಹೋಗಿದ್ದೆ. ಅವನು ತುಂಬ ಅಂದರೆ ತುಂಬ ಚೆನ್ನಾಗಿದ್ದ. ನನ್ನ ಮನಸ್ಸಲ್ಲೇ ಅವನ ಮೇಲೆ ಪ್ರೀತಿ ಹುಟ್ಟಲು ಸ್ಟಾರ್ಟ್ ಆಗಿತ್ತು. ಆದರೆ ಚಿಕ್ಕಮ್ಮನ ಮೇಲೆ ತುಂಬ ಆಶ್ಚರ್ಯ ಕೂಡ ಆಗಿತ್ತು. ಆದರೆ ನನಗೆ ಒಪ್ಪಿಗೆ ಇದೆಯಾ ಇಲ್ವಾ ಅಂತ ಕೇಳೂ ಇಲ್ಲ. ಹಾಗೆ ಬೇಗ ಮದುವೆ ಮಾಡಿಸಿದ್ರು. ಮದುವೆ ಎಲ್ಲ ಗಂಡಿನ ಕಡೆಯವರ ಮಾಡ್ಕೊಂಡಿದ್ರು ಖರ್ಚನ್ನು. ನನಗೆ ತುಂಬ ಚಿನ್ನ ಹಾಕಿದ್ರು. ನನಗೆ ಗೊತ್ತಾಯಿತು ಚಿಕ್ಕಮ್ಮನಿಗೆ ಸ್ವಲ್ಪ ಹಣ ಕೂಡ ಕೊಟ್ಟಿದ್ದಾರೆ ಅಂತ. ನಾನು ನನ್ನ ಹಣೆಬರಹ ಬದಲಾಗಿದೆ ಅಂದ್ಕೊಂಡೆ. ತುಂಬ ಸಂತೋಷವಾಗಿದ್ದೆ. ಕೊನೆಗೆ ನನ್ನ ಅಲ್ಲಿ ಕರ್ಕೊಂಡು ಹೋದರು. ಆದರೆ ಹೋಗುವಾಗ ಜೊತೆಗೆ ಗಂಡ ಇರಲಿಲ್ಲ. ಅವರು ಹೇಳಿದ್ರು ಏನೋ ಕೆಲಸದಿಂದ ಹೊರಗಡೆ ಹೋಗಿದ್ದಾನೆ ಅಂತ. ಮತ್ತು ಸ್ವಲ್ಪ ಶಾಸ್ತ್ರಗಳು ಮಾಡಿಸಿದ್ರು. ನಾನು ನಮ್ಮ ದುಷ್ಯಂತನ ಹೆಂಡತಿ ಅಂತ ತುಂಬ ಪ್ರೀತಿಯಿಂದ ಮಾತಾಡ್ತಾ ಇದ್ದರು. ನನಗೊಬ್ಬ ನಾದಿನಿ ಮೈದುನ ಅತ್ತೆ ಇದ್ದರು. ನನ್ನ ರೂಮಿಗೆ ಕರ್ಕೊಂಡು ಹೋಗಿ ಕೂರಿಸಿದರು. ನಾನು ಅವರನ್ನು ಕಾಯ್ಕೊಂಡು ನಿಂತಿದ್ದೆ ನಾಚಿಕೆಯಿಂದ. ಕೊನೆಗೆ ಬರೋ ಸೌಂಡ್ ಕೇಳ್ತು. ನೋಡಿದಾಗ ನಾನು ಬೇಗ ತಲೆ ಬಗ್ಗಿಸ್ಬಿಟ್ಟಿದ್ದೆ. ಬಗ್ಗಿಸೋ ಮೊದಲು ನೋಡಿದಾಗ ಫೋಟೋದಲ್ಲಿ ಹೇಗೆ ಇದ್ರೋ ಹಾಗೇ ಇದ್ದರು. ಹಾಗೆ ಮನಸ್ಸಲ್ಲಿ ತುಂಬ ಕುತೂಹಲ ಕೂಡ ಇತ್ತು ನನಗೆ. ಆದರೆ ನನ್ನ ಗಂಡ ಬಂದ. ಸೀದಾ ಬಂದು ಬೆಡ್ಡಲ್ಲಿ ಕೂತ್ಕೊಂಡ. ಅವನೊಂಥರ ಆಟ ಆಡ್ತಾ ಇದ್ದ. ಕೈಯಲ್ಲಿ ಆಟದ ಸಾಮಾನು ಕೂಡ ಇತ್ತು. ತೊದಲು ಮಾತಾಡ್ತಾ ಇದ್ದ. ಸ್ವಲ್ಪ ಹೊತ್ತು ಆದಮೇಲೆ ಜೋರಾಗಿ ಅಳಲು ಸ್ಟಾರ್ಟ್ ಮಾಡ್ದ. ಅಮ್ಮ ಬೇಕು ಅಂತ. ಇನ್ನು ಕಿರುಚಾಡಲು ಸ್ಟಾರ್ಟ್ ಮಾಡ್ದ. ನನಗೇನು ನಡೀತಾ ಇದೆ ಗೊತ್ತಾಗ್ತಾ ಇರಲಿಲ್ಲ. ಹೆದರಿಕೆ ಕೂಡ ಆಗ್ತಾ ಇತ್ತು. ಅವನಿಲ್ಲಿ ಯಾರೋ ಬಲವಂತವಾಗಿ ಕೂರಿಸಿರೋ ಹಾಗೆ ಆಡ್ತಾ ಇದ್ದ. ಒಳ್ಳೆ ಚಿಕ್ಕ ಮಕ್ಕಳಿಗಿನ ಹಾಗೆ. ಅವನ ಸೊಂಡು ಕೇಳಿ ಇಡೀ ಮನೆಯವರು ಓಡಿ ಬಂದರು. ಅತ್ತೆ ಬಂದು ಮಗನೇ ಯಾಕೋ ಮಗನೇ ಅಂತ ಅಪ್ಪಿಕೊಂಡು ಹೇಳ್ತಾ ಇದ್ರು. ಅವರನ್ನು ಕರ್ಕೊಂಡು ಹೋದರು. ನನ್ನ ಹತ್ರ ಹೇಳಿದ್ರು ಅದು ಸ್ವಲ್ಪ ಹೊತ್ತು ಮಾತ್ರ ಸರಿಯಾಗ್ತಾನೆ, ಮತ್ತೆ ನೀನು ಟೆನ್ಷನ್ ಮಾಡ್ಕೋಬೇಡ ಮಲ್ಕೋ ಅಂತ ಹೇಳಿ ಹೋದರು. ನನ್ನ ಆಸೆಗಳು ನುಚ್ಚು ನೂರಾಗಿಬಿಟ್ಟಿತ್ತು. ನನ್ನ ಕಣ್ಣಲ್ಲಿ ನೀರು ನಿಲ್ತಾನೇ ಇರಲಿಲ್ಲ. ನನಗೆ ಈಗ ಗೊತ್ತಾಯಿತು ಚಿಕ್ಕಮ್ಮ ಯಾಕೆ ನನ್ನ ಇಷ್ಟು ದೊಡ್ಡ ಮನೆಗೆ ಮದುವೆ ಮಾಡಿಸಿದ್ದಾರೆ ಅಂತ. ನನ್ನ ಮದುವೆ ಆದಮೇಲೆ ಬರುವಾಗ ಹೇಳಿದ್ರು ಏನೇ ಆದರೂ ಇಲ್ಲಿಗೆ ವಾಪಸ್ ಬರೋ ಯೋಚನೆ ಕೂಡ ಮಾಡಬೇಡ ಅಂತ. ನಾನು ಅಳುತ್ತಾನೆ ಹಾಗೆ ಮಲ್ಕೊಂಡೆ. ಮಾರನೇ ದಿನ ಎದ್ದಾಗ ಎಲ್ಲರೂ ತುಂಬ ಕೇರ್ ಮಾಡ್ತಾಯಿದ್ರು ನನ್ನ. ಆದರೂ ಮನಸ್ಸಲ್ಲಿ ಇರೋ ದುಃಖ ಹಾಗೇ ಇತ್ತು. ಆದರೂ ಅವರ ಮುಂದೆ ತೋರಿಸ್ಕೊಳ್ಳೋದೇ ಇಲ್ಲ. ನಾನೇ ಸಮಾಧಾನ ಮಾಡಿಕೊಂಡೆ. ಅವ್ರ ಜೊತೆ ಮಿಂಗಲಾದೆ. ಅಲ್ಲಿ ನನ್ನ ಗಂಡ ಕೂಡ ಇದ್ದ. ಅಲ್ಲಿ ಚಿಕ್ಕ ಮಕ್ಕಳಿನ ಹಾಗೆ ಅದು ಇದು ತೆಕ್ಕೊಳ್ಳೋದು, ಚಾಕ್ಲೇಟ್ ಕೈಯಲ್ಲಿ ಸುಮ್ಮನೆ ನಗಾಡೋದು, ಕ್ಲಾಪ್ ಹೊಡೆಯೋದು ಮಾಡ್ತಾಯಿದ್ದ. ಹೇಗೆ ಅಂದರೆ ಅವನಿಗೆ ಬುದ್ಧಿ ಮಾಂದ್ಯತೆ ಆಗಿದೆ ಹಾಗೆ. ನನಗೆ ನೋಡಿ ಸಹಿಸೋಕ್ಕಾಗ್ತಾ ಇರಲಿಲ್ಲ. ಆದರೂ ಹೀಗೆ ಅವರ ಜೊತೆ ಜೀವನ ಮಾಡಬೇಕಾಗಿತ್ತು. ನಾನು ನಿರ್ಧಾರ ಮಾಡಿದೆ ಅವರ ಜೊತೆ ಆಗಬೇಕು, ಅವರನ್ನು ಹೇಗಾದರೂ ಸರಿ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ. ಹಾಗೆ ಅವರು ಮೊದಲು ನನ್ನ ನೋಡುವಾಗ ತುಂಬ ಹೆದರ್ತಿದ್ರು. ಹೊಸಬರನ್ನು ನೋಡುವಾಗ ಮಕ್ಕಳು ಮಾಡೋ ಥರ. ನಾನು ಆಗಾಗ ಅವರ ಹತ್ತಿರ ಹೋಗೋದು, ಅವರ ಜೊತೆ ಆಟ ಆಡೋ ಪ್ರಯತ್ನ ಮಾಡೋದು ಮಾಡ್ತಾಯಿದ್ದೆ. ಹಾಗೆ ಬೆಳಗ್ಗಿನ ಟ್ಯಾಬ್ಲೆಟ್ ಬಂತು. ನಾನು ಕೊಟ್ಟೆ. ಅದು ಕುಡಿದ 10 ನಿಮಿಷದ ನಂತರ ಅವರ ಬಿಹೇವಿಯರ್ ತುಂಬ ಚೇಂಜ್ ಆಗಿಬಿಟ್ಟಿತ್ತು. ತುಂಬ ಕೂಗಾಡೋದು, ಕಿರುಚಾಡೋದು ಮಾಡ್ತಾಯಿದ್ರು. ಅತ್ತೆ ಬಂದರು. ನೀನು ಹೋಗು ಅವ್ನು ಸರಿಯಾಗ್ತಾನೆ ಅಂತ ಹೇಳಿ ಕಳಿಸಿದ್ರು.
ಅವರನ್ನು ಅಲ್ಲೇ ಇರಿಸಿ ಬಾಗಿಲು ಹಾಕ್ಕೊಂಡು ಒಬ್ಬಂಟಿಯಾಗಿ ಬಿಟ್ಟುಬಿಟ್ಟಿದ್ರು. ನನಗೇನು ಎತ್ತ ಅಂತ ಅರ್ಥ ಆಗ್ತಾ ಇರಲಿಲ್ಲ. ಕೊನೆಗೆ ಆ ಮಾತ್ರೆ ಕುಡಿದು ಸ್ವಲ್ಪ ಇನ್ನೂ ಸರಿಯಾಗ್ತಾರೆ, ಆದರೆ ಇದು ಕುಡಿದು ಅಂತ ಪ್ರಶ್ನೆ ಬಂತು ನನಗೆ. ನನಗೇನೋ ಸರಿ ಅನ್ನಿಸ್ಲೇ ಇಲ್ಲ. ಅದಕ್ಕೆ ನಾನು ಆ ಮಾತ್ರೆ ಚೀಟಿ ತಗೊಂಡು ಹೋದೆ. ಅಲ್ಲಿ ಡಾಕ್ಟರ್ ಹತ್ರ ಕೇಳಿದಾಗ ಶಾಕ್ ಆಯಿತು. ಇದು ಬುದ್ಧಿಮಾಂದ್ಯತೆ ಮಾಡುವ ಟ್ಯಾಬ್ಲೆಟ್ ಅಂತ ಹೇಳಿದಾಗ ಶಾಕ್ ಆಗಿಬಿಟ್ಟಿತ್ತು. ನಾನು ಅಲ್ಲಿಯೇ ಅದಕ್ಕೆ ಸರಿಯಾಗೋ ಟ್ಯಾಬ್ಲೆಟ್ ಇಸ್ಕೊಂಡು ಬಂದೆ. ಅವ್ರು ಕೊಡೋ ಟೈಮಲ್ಲಿ ನಾನು ಬದಲಾಯಿಸಿ ಆ ಟ್ಯಾಬ್ಲೆಟ್ ಕೊಡ್ತಾಯಿದ್ದೆ, ಯಾರಿಗೂ ಗೊತ್ತಾಗದೆ. ಇದಕ್ಕೆ ಕಾರಣ ಯಾರು ಅಂತ ಕಂಡು ಹಿಡಿಬೇಕಾಗಿತ್ತು. ನಾನು ಎಲ್ಲರ ಮೇಲೆ ಕಣ್ಣು ಮಡಗಿದ್ದೆ. ಎಲ್ಲರೂ ಅವರನ್ನು ಪ್ರೀತಿಯಿಂದನೇ ನೋಡ್ತಾಯಿದ್ರು. ಆದರೆ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅವ್ರು ಟ್ಯಾಬ್ಲೆಟ್ ಕುಡಿತಾ ಕುಡಿತಾ ಸ್ವಲ್ಪ ಸ್ವಲ್ಪ ಸರಿಯಾಗ್ತಾ ಬರ್ತಾಯಿದ್ರು. ಅವರ ಕಿರುಚೋದು, ಆಗಾಗ ಕೋಪ ಮಾಡೋದು ಅದೆಲ್ಲ ಕಮ್ಮಿ ಆಗಿಬಿಟ್ಟಿತ್ತು. ಅವ್ರು ತುಂಬ ಒಳ್ಳೆ ಫ್ರೆಂಡ್ ಮಾಡ್ಕೊಂಡಿದ್ರು. ಆಗ್ತಾ ಆಗ್ತಾ ಒಂದಿನ ಆಟದ ಸಾಮಾನು ತಗೊಂಡು ಬಾ ಅಂತ ಹೇಳಿದ್ದ. ನನಗೂ ಅವ್ರ ಮಾತು ತರಬೇಕಾಗಿತ್ತು. ಮೊದಲು ಟ್ಯಾಬ್ಲೆಟ್ ತಗೊಂಡು ಅವ್ರಿಗೆ ಆಟದ ಸಾಮಾನು ತಗೋತಿದ್ದೆ. ಆದರೆ ಅಲ್ಲಿ ಸಡನ್ನಾಗಿ ಕಾರ್ ಬಂದು ಡಿಕ್ಕಿ ಹೊಡಿತು. ಮತ್ತೆ ಏನಾಗಿತ್ತು ಗೊತ್ತಿಲ್ಲ. ನಾನು ಆಸ್ಪತ್ರೆಯಲ್ಲಿದ್ದೆ. ಆದರೆ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಸಿಸ್ಟರ್ ಜೊತೆ ಕೋಪ ಮಾಡಿ ನಾನೊಬ್ಬನೇ ನೋಡ್ಕೋತೀನಿ ಅಂತ ಹೇಳಿ ಕಳಿಸಿದ್ರು. ಅವಳು ಹೋಗಿದ್ಲು. ಆ ಡಾಕ್ಟ್ರು ಬಂದರು. ಅವ್ರ ಮುಖಕ್ಕೆ ಮಾಸ್ಕ್ ಕೂಡ ಹಾಕಿದ್ರು. ನನ್ನ ಮುಂದೆ ಬಂದು ಮಾಸ್ಕ್ ತೆಗೆದಾಗ ಮುಖ ನೋಡಿದಾಗ ದಂಗಾಗಿ ಹೋದೆ. ಅದು ಬೇರೆ ಯಾರೂ ಅಲ್ಲ, ನನ್ನ ಮೈದುನ ಆಗಿದ್ದ. ನನ್ನ ಜೊತೆ ನೀನು ನನ್ನ ದಾರಿಗೆ ಬರ್ತಾ ಇದ್ದೀಯಾ? ನಾನು ಇಷ್ಟು ಕಷ್ಟಪಟ್ಟು ಅವನನ್ನು ಈ ಸ್ಥಿತಿಗೆ ತಂದಿದ್ರೆ ನೀನು ಅವನನ್ನು ಸರಿ ಮಾಡ್ತಾ ಇದ್ದೀಯಾ? ನೀನು ಬದುಕಿದ್ರೆ ಸರಿಯಾಗಲ್ಲ ಅಂತ ನನ್ನ ಕತ್ತು ಹಿಡಿದು ಕೊಲ್ಲಲು ಪ್ರಯತ್ನ ಮಾಡ್ತಾ ಇದ್ದ. ಅಷ್ಟು ಹೊತ್ತಿಗೆ ಅಲ್ಲಿಗೆ ಪೊಲೀಸ್ ಬಂದರು. ನೋಡಿದ್ರೆ ಆ ಸಿಸ್ಟ್ರಿಗೆ ಇವನು ಡಾಕ್ಟ್ರಲ್ಲ ಅಂತ ಮೊದಲೇ ಸಂಶಯ ಇತ್ತು. ಅವ್ನು ಬೇರೆ ಯಾವುದೋ ಕೆಲಸ ಬಂದಿರೋದು ಮಾಡೋಕ್ಕೆ ಅಂತ. ಸೀದಾ ಹೋಗಿ ಪೊಲೀಸ್ಗೆ ಕಾಲ್ ಮಾಡಿ ಕರೆಸಿದ್ಲು. ಅವನನ್ನು ಅರೆಸ್ಟ್ ಮಾಡಿದ್ರು. ನನ್ನ ಹತ್ರ ಎಲ್ಲ ಕೇಳಿದ್ರು. ನನ್ನ ಅತ್ತೆ ನಾದಿನಿ ಅಷ್ಟರಲ್ಲಿ ಬಂದರು. ನನ್ನ ಮೈದುನನ್ನು ಕರ್ಕೊಂಡು ಹೋದರು. ಅದಕ್ಕೂ ಮೊದಲು ಅತ್ತೆ ಅವನಿಗೆ ಯಾಕೋ ಹೀಗೆ ನಿನ್ನ ಸ್ವಂತ ಅಣ್ಣನ ಜೊತೆ ಮಾಡಿದೆ ಅಂತ ಕೇಳಿದಾಗ ಅವನು ಮೊದಲಿನಿಂದ ಓದೋದ್ರಲ್ಲಿ ತುಂಬ ಇಂಟೆಲಿಜೆಂಟ್ ಆಗಿದ್ದ. ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದ ಹಾಗೆ. ಆದರೆ ನೀನು ಅಪ್ಪ ಅಮ್ಮ ಅವರನ್ನು ಕಂಪೇರ್ ಮಾಡಿ ಯಾವತ್ತೂ ನನ್ನನ್ನು ನೀಚ ತೋರಿಸ್ತಾ ಇದ್ರಿ. ಜನರು ಇದ್ದಾರೆ ಅಂತಲೂ ನೋಡದೆ ನನ್ನ ಮಾನ ಮರ್ಯಾದೆ ತೆಗಿತಾ ಇದ್ರಿ. ನನಗೆ ಚಿಕ್ಕ ವಯಸ್ಸಿನಿಂದ ಅವನ ಮೇಲೆ ಸೇಡಿತ್ತು. ಅದಕ್ಕೆ ನಾನು ಪ್ಲ್ಯಾನ್ ಮಾಡಿ ಅವ್ನು ಕುಡಿಯುವ ಹಾಲಿಗೆ ಈ ಮಾತ್ರೆನೇ ಮಿಕ್ಸ್ ಮಾಡಿ ಕುಡಿಸ್ತಾ ಇದ್ದೆ. ಅವ್ನು ಪೆದ್ದ ಆಗಿದ್ದ. ಅವ್ನ ಬಿಸ್ನೆಸ್ ಎಲ್ಲ ನನ್ನ ಪಾಲಿಗೆ ಬಂದಿತ್ತು. ನನಗೆ ತುಂಬ ಸಂತೋಷ ಆಗಿತ್ತು. ಆದರೆ ಹುಡುಗಿ ನನಗೆ ಗೊತ್ತಿಲ್ಲದೆ ನಾನು ಕೊಟ್ಟ ಮಾತ್ರೆಯನ್ನು ಬದಲಾಯಿಸಿ ಬೇರೆ ಮಾತ್ರೆ ಕೊಟ್ಟು ಅವನನ್ನು ಸರಿ ಮಾಡಿಸ್ತಾ ಇದ್ದಾಳೆ. ನನಗೆ ಇವತ್ತು ಗೊತ್ತಾಗಿತ್ತು. ಯಾಕೆಂದರೆ ನಾನು ಬರುವಾಗ ಅವಳು ಮೆಡಿಕಲಲ್ಲಿದ್ಲು. ನಾನು ಹೋಗಿ ಕೇಳಿದಾಗ ಗೊತ್ತಾಯಿತು ಅವಳು ಯಾವ ಮಾತ್ರೆ ತೆಗಿತಾ ಇದ್ದಾಳೆ ಅಂತ. ಹಾಗೆ ನನಗೆ ಅವಳ ಮೇಲೆ ತುಂಬ ಕೋಪ ಬಂತು. ನಾನು ಅವಳನ್ನು ಸಾಯಿಸಬೇಕು ಅಂತ ಡಿಕ್ಕಿ ಹೊಡೆದೆ. ಆದರೆ ಅವಳು ಬದುಕುಳಿದಿದ್ಲು. ಅದಕ್ಕೆ ಇಲ್ಲಿ ಡಾಕ್ಟರ್ನ ಅವರ ರೂಮಲ್ಲಿ ಹೊಡೆದು ಮಲಗಿಸಿ ಅವರ ವೇಷದಲ್ಲಿ ಬಂದು ಸಾಯಿಸ್ತಾ ಇದ್ದೆ. ಅಷ್ಟರಲ್ಲಿ ಆಗ ಪೊಲೀಸ್ ಇನ್ನೂ ನಿನ್ನ ಸ್ಥಿತಿ ನೋಡ್ಕೊ ಬಾ ಅಂತ ಹೇಳ್ಕೊಂಡು ಹೋದರು. ಅತ್ತೆ ಅವನನ್ನು ಶಪಿಸ್ತಾ ಇದ್ದರು ಮತ್ತು ನನಗೆ ತುಂಬ ಧನ್ಯವಾದ ಹೇಳ್ತಾ ಇದ್ದರು. ನನ್ನ ಟ್ರೀಟ್ಮೆಂಟ್ ಮಾಡಿಸಿ ಮನೆಗೆ ಕರ್ಕೊಂಡು ಹೋದರು. ಕೊನೆಗೆ ನನ್ನ ಗಂಡ ಸರಿಯಾಗ್ತಾ ಬಂದ. ನಾನು ರಿಕವರಿ ಆದೆ. ದೇವ್ರ ದಯೆ. ಸ್ವಲ್ಪ ದಿನದಲ್ಲೇ ಅತ್ತೆ ನನ್ನ ಗಂಡನನ್ನು ಒಳ್ಳೆ ಡಾಕ್ಟರ್ಗೆ ತೋರಿಸಿ ಸಂಪೂರ್ಣವಾಗಿ ಸರಿ ಮಾಡಿಸಿದ್ರು. ಸತ್ಯ ಎಲ್ಲ ಗೊತ್ತಾಯಿತು. ಅವರು ನನ್ನ ತುಂಬ ಧನ್ಯವಾದ ಹೇಳ್ತಾ ಇದ್ದರು ಮತ್ತು ನನ್ನ ಅವರ ಪತ್ನಿಯಾಗಿ ಸ್ವೀಕರಿಸಿದರು. ಅಲ್ಲಿ ನನ್ನ ಗಂಡ ತುಂಬ ಇಷ್ಟಪಡ್ತಾ ಇದ್ದ ಮತ್ತು ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ಮತ್ತು ನಾನು ಇಷ್ಟು ವರ್ಷಗಳು ಕಷ್ಟಪಟ್ಟಿದ್ದಕ್ಕೆ ಈಗ ನನಗೆ ದೇವರು ತುಂಬ ಸುಖವಾದ ನೆಮ್ಮದಿಯಾದ ಜೀವನ ಕೊಟ್ಟಿದ್ದಾನೆ. ದೇವರಿಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರೂ ಸಾಕಾಗಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.